कवीनामुपमश्रवस्तमम् ज्येष्ठराजम् ब्रह्मणाम् ब्रह्मणस्पतः नः शृण्वन्नोतिभिः सीदसादनम्
श्रीमहागणपतये नमः। सिद्धिप्रिय गौरी तनया इंदीवरगंधा सुरवृंद विघ्न विनाशक गुरुजन पालक विघ्न विनाशक गुरुजन पालक दुर्गति निवारक नक्षत्रास्तिथियो गताश्चतयस्तद्देवतास्तद्गणाः मासाब्दास्तथैव दिवसा सन्ध्यास्तथा रात्रयोः सर्वे स्थावरजङ्गमाः प्रतिदिनं कुर्यात्सदा मङ्गलम् सुमुहूर्ता सावधाना सुलग्ना सावधाना रामो राजमणिः सदा विजयते रामं रमेशं भजे
रामेणाभिहता निशाचरचमो रामाय तस्मै नमः रामान्नास्ति परायणं परतरं रामस्तरातोऽस्म्यहम् वन्दे विष्णुं भवभयहरं तदेव लग्नं तदनन्तरे मातारामं वर्णं दधाति मधुरव्योधानेति एकथा ब्रह्मणवहरति ಇನ್ನು ಮುಂದೆಗೆ ಏನು ಅಂತ ಹೇಳಿದರೆ ನಾವು ಚಂದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತೀವಿ. ಇದರ ಹಿಂದೆ ಆ ಸಾಲಿಗ್ರಾಮದ ವಿಚಾರವಾಗಿ ಗುರುಗಳ ಅನುಗ್ರಹ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಹಳದೀಪುರ ಮಠಾಧೀಶರಲ್ಲೂ ಹೋಗಿ ಶೃಂಗೇರಿ ಜಗದ್ಗುರುಗಳ ಸನ್ನಿಧಾನಕ್ಕೂ ಹೋಗಿ ಪಾದಪೂಜೆ ಶಸ್ತ್ರಾಕ್ಷತೆಯನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಜ್ಞಾತ್ವಾ ಪ್ರಾರಭ್ಯ ಕರುವೀತ ನ ಕರುವಾನೋನ ವಿನಶ್ಯತಿ. ಯಾವುದೇ ಕರ್ಮಾಂಗಗಳನ್ನು ಮಾಡುವಾಗ ಜ್ಞಾತ್ವಾ ಪ್ರಾರಭ್ಯ ಕರುವೀತ, ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೇವೆ, ಯಾವುದಕ್ಕಾಗಿ ಮಾಡ್ತೇವೆ, ಇನ್ನು ಮುಂದೆಗೆ ನಮಗೆ ಯಾವ ರೀತಿಯ ಫಲಗಳು ಇದರಿಂದ ಪ್ರಾಪ್ತಿಯಾಗ್ತದೆ, ಅದನ್ನು ನಾವು ಜ್ಞಾತ್ವಾ ಪ್ರಾರಭ್ಯ. ಇಲ್ಲ ಅಂತಾದರೆ ನಗುರುವಾಣೋನ ವಿನಶ್ಯತಿ. ಅದನ್ನು ಯಾವುದೇ ತಿಳಿಯದೆ ನಾವು ಆಡಂಬರದಲ್ಲಿಯೋ ವೈಭವದಲ್ಲಿಯೋ ಯಾವುದೇ ರೀತಿಯ ಕರ್ಮಾನುಷ್ಠಾನಗಳನ್ನು ಮಾಡಿಕೊಂಡು 2 ದಿನ ವೈಭವ, 3ನೇ ದಿನವೂ ವೈಭವ ಬೇಕು, 4ನೇ ದಿನವೂ ಬೇಕು. ನಿರಂತರವಾಗಿ ನಮ್ಮ ಜೀವನದಲ್ಲಿ ವೈಭವ ಬೇಕು ಅಂತಾದರೆ ಯಾವಾಗಲೂ ಪ್ರವೀಣ್ ನಾಗವೇಕರರು ದೇವಸ್ಥಾನದಲ್ಲಿ ಹೇಳ್ತಾ ಇದ್ದಾರೆ, ಯತ್ ಕಿಂಚಿತ್ತಾದರೂ ನಮಗೆ ಕೊಟ್ಟಂತಹ ಯಾವುದೇ ರೀತಿಯ ದ್ರವ್ಯಗಳು ಇರಬಹುದು, ಅದರ 1 ಭಾಗವನ್ನು ನಾವು ದೇವರಿಗೆ ಹಾಕಿ 10 ಭಾಗವನ್ನು ಪುನಃ ತಗೊಂಡು ಪುನಃ ದೇವರಿಗೆ ಕೊಟ್ಟು, ಇದು ಏನು ಅಂತ ಹೇಳಿದರೆ ಸೈಕಲ್. ನಿರಂತರವಾಗಿ ಇದು ನಮ್ಮ ಜೀವನ. ಭಗವಂತನೇ ಕೊಡುವಂತಹದ್ದು,
ಅವನಿಗೆ ಸಮರ್ಪಣೆಯನ್ನು ಮಾಡುವಂತಹದ್ದು, ಅವನಿಂದ ನಾವು ಪುನಃ ಪಡೆದುಕೊಳ್ಳುವ, ಪುನಃ ಒಂದಿಷ್ಟನ್ನು ದೇವರಿಗೆ ಕೊಡುವ. ಇದೆಲ್ಲ ಯಾಕೆ ಮಾಡಬೇಕು ಅಂತಾದರೆ, ಒಂದು ಸಮಾಜ ಇರ್ಬೋದು, ಒಂದು ಸಂಸಾರವೇ ಇರ್ಬೋದು, ಒಂದು ಕುಟುಂಬ ಇರಬೇಕು, ನಡಿಬೇಕು ಅಂತಾದರೆ ಏನು, ನಾವು ಪಡೆದಂಥ ಒಂದು ಅಂಶವನ್ನು ಭಗವಂತನಿಗೆ ಕೊಟ್ಟು ಭಗವಂತನಿಂದ ಪುನಃ ಪಡೆದುಕೊಂಡು ಹೀಗೆ ಈ ರೀತಿಯಾದಂಥ ಒಂದು ಕಾರ್ಯ ಪ್ರವೃತ್ತರಾದರೆ ಅಂಥ ಒಂದು ಕಾರ್ಯವನ್ನು ಯಶಸ್ವಿ ರೂಪದಲ್ಲಿ ಆ ಭಗವಂತನ ಗುರುಗಳ ಹಿರಿಯರ ಒಂದು ಆಶೀರ್ವಾದದಿಂದ ನಡೆಸಿದ್ದಾಗಿದೆ. ಇನ್ನು ಮುಂದಕ್ಕೂ ಆಯಾಯ ಬಿಂಬಗಳಲ್ಲಿ ಆ ಸಾನ್ನಿಧ್ಯಗಳು ವೃದ್ಧಿಯಾಗಿ, ಒಂದು ರೀತಿಯ ಹೆದರಿಕೆ ಇತ್ತು ಆ ಪ್ರಶ್ನೆ ಸಂದರ್ಭದಲ್ಲಿ. ಈಗ ಸಾಲಿಗ್ರಾಮ ಅಂತ ಹೇಳಿದ ಕೂಡಲೇ ಎಲ್ಲರೂ ಒಮ್ಮೆ ಅದಕ್ಕೆ ತಕ್ಕಂಥ ವ್ಯವಸ್ಥೆಯು ಮತ್ತು ಅಂತಃಶುದ್ಧಿ ಮನಃಶುದ್ಧಿ ಈ ಎರಡು ಉಂಟು ಅಂತಾದರೆ ಆ ಭಗವಂತನ ಆರಾಧನೆಯು ಅತ್ಯಂತ ಸುಲಭ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನನ್ನಲ್ಲಿ ಭಗವಂತನಿಗೆ ಕೊಡಲಿಕ್ಕೆ ಹೂಗಳಿಲ್ಲ, ಆಯಿತು ಹೂವಿನ ಎಸಳನ್ನು ಹಾಕು. ಅದನ್ನು ಕೊಡುವಂತಹ ಎಸಳು ಏನು ಉಂಟು, ಭಕ್ತಿ ಇರಬೇಕು, ಶುದ್ಧಿ ಇರಬೇಕು. ಅಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಶುದ್ಧಿಯಿಂದ ಕೊಟ್ಟಂತಹ ಯಾವುದೇ ರೀತಿಯ ವಸ್ತುಗಳು ಇದ್ದರೂ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸ್ತೇನೆ ಅಂಥೇಳಿ ಆ ಗೀತಾಚಾರ್ಯರೇ ಹೇಳಿದ್ದಾರೆ. ಹಾಗಿರುವಾಗ ಅಂಥ ಒಂದು ಸಾಲಿಗ್ರಾಮದ ರೂಪದಲ್ಲಿ ಮಾಯಾಶಕ್ತಿಯಾಗಿರತಕ್ಕಂತಹ ವಿಷ್ಣು ಮಾಯೇತಿ ಶಬ್ದಿತ, ಏನು ಆ ಜಗತ್ತಿಗೆ ಬಂದಿರತಕ್ಕಂತಹ ಒಂದು ಕಂಟಕಗಳ ನಿವಾರಣೆಗಾಗಿ ಆ ಮಹಾವಿಷ್ಣುವೇ ಸ್ವತಃ ಮಾಯಾ ರೂಪವನ್ನು, ಮೋಹಿನಿ ರೂಪವನ್ನು ಧಾರಣೆಯನ್ನು ಮಾಡಿ ಹೇಗೆ ಲೋಕ ಕಲ್ಯಾಣ ಆಗಿ ನಾವು ಈ ಕಲಿಯುಗದಲ್ಲಿ ಇದ್ದೇವೆಯೋ ಅದಕ್ಕೆ ಹಿಂದೆ ಆದಂತಹ ಆ ಒಂದು ಘಟನೆಯೇ ಸಾಕ್ಷಿ. ಹಾಗಿರುವಾಗ ಈ ಕಲಿಯುಗ ಧರ್ಮದಲ್ಲಿ ಅತ್ಯಂತ ವಿಶೇಷವಾಗಿರತಕ್ಕಂಥ ಆರಾಧನೆ ಸಾಲಿಗ್ರಾಮ ದೇವರ, ಸಾಲಿಗ್ರಾಮದಲ್ಲಿ ಭಗವಂತನನ್ನು ಕಂಡುಕೊಂಡು ನಾವು ಆರಾಧನೆಯನ್ನು ಮಾಡುವಂಥದ್ದು. ಅಂಥ ಒಂದು ನಮ್ಮ ಮಹಾಲಸಾ ನಾರಾಯಣಿ ಎನ್ನುವಂತಹ ಕುಲದೇವರ ಉದ್ದೇಶವಾಗಿ ಇವತ್ತಿನ ಶುಭ ದಿನದಲ್ಲಿ ಆ ಸಾಲಿಗ್ರಾಮ ರೂಪದಲ್ಲಿ ಭಗವಂತನನ್ನು ಉಪಾಸನೆಯನ್ನು ಮಾಡ್ತೇವೆ ಅಂಥೇಳಿ ನಿನ್ನೆಯಿಂದ ಅದಕ್ಕೆ ಬೇಕಾದಂತಹ ಆ ಶುದ್ಧಿಗೆ ಬೇಕಾಗಿರತಕ್ಕಂತಹ ಕರ್ತವ್ಯಗಳು, ಅದರ ಜೊತೆಗೆ ಒಂದು ಇಷ್ಟದೇವತಾ ಸಾನ್ನಿಧ್ಯದಲ್ಲಿ ಮಹಾಗಣಪತಿಯನ್ನು ಆರಾಧನೆ ಮಾಡಬೇಕು ಎನ್ನುವಂತಹ ಸಂಕಲ್ಪ, ಆ ಒಂದು ಬಿಂಬಗಳಲ್ಲಿ ಆಯಾಯ ಸಾನ್ನಿಧ್ಯಗಳು ಇದ್ದುಕೊಂಡು ನಮ್ಮ ಸಂಸಾರ, ನಮ್ಮ ಕುಟುಂಬ ಎನ್ನುವಂಥದ್ದೇನು ಬೆಳಿಬೇಕು. ಈಗ ಏನು 5, 10, 20 ಮನೆಗಳಿರ್ಬೋದು, ಆ ಮನೆಗಳು ಇಲ್ಲಿ ಸತ್ಸಂತಾನ ಪ್ರಾಪ್ತಿಯಾಗಿ ಕುಟುಂಬ ವೃದ್ಧಿಯಾಗಿ ಮುಂದೆಗೆ ನಿರಂತರವಾಗಿ ನಡೆಸುವಂತಹ ಒಂದು ಯೋಗವನ್ನು, ಭಾಗ್ಯವನ್ನು ನಮ್ಮೆಲ್ಲರಿಗೂ ಪ್ರಾಪ್ತಿ ಮಾಡಿಕೊಡಬೇಕು ಅಂಥೇಳಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಿ. ನೀವೇನಾದರೂ ಹೇಳಲಿಕ್ಕಿದ್ರೆ ಹೇಳಿ. ಹೌದು, ಅದೇ ಮುಂದೆ ನಡೆಯುವ ಯೋಗ ಬರಬೇಕಂದ್ರೆ ಅದೇ ಅರ್ಥ. ಭಾವನೆಗೆ ತಕ್ಕ ಪ್ರತಿಫಲ. ಹೇಗೆ ಅವ್ರು ಹೇಳ್ತಾರೆ, ಮಂತ್ರಹೀನ ಭಕ್ತಿಹೀನ ಕ್ರಿಯೆ ಏನಿದ್ರು ಕೂಡ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನೆ ತಾನೆ ಪ್ರಶಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವ त्राहि मां कृपया देव शरणागतवत्सल अन्यदा शरणं नास्ति त्वमेव शरणं मम तस्मात् कारुण्यभावेन रक्ष मां परमेष्टम अपराध सहस्राणि क्रियन्ते हरहरिन्निशं मया प्रसिद्धजं तं वरदे शरण्ये तं विष्णुरूपिणी देवी त्वं च रुद्रस्वरूपिणी तं ब्राह्मी तं च शर्वाणि रमणी निधिवास प्रवासिनी संहारिणी च विपदं संपत्सन्दधिकारिणी बपाश महापाश गेयपाश विधारिणी इति दे त्रिदशास्तुतजनार्दनमनर्दनं श्रीरूपेणातिशोपड्यं मोहिनीरूपकं जगु शृङ्गारलावण्यसमुद्ररूपिणी स्वरूपशोभारतिकोटिचित्वरी त्वमेव कामे विददानदानदा देवी मुदा रक्षतु दैत्यमोहिनी स्वधारणादिविद्यतमासुरारिणां तमस्य रचेदकारि विक्रमा स्वरूपसम्मोहितदानव्रजा देवी मुदा रक्षतु दैत्यमोहिनी ददाति दोर्व्यामपि या चतुर्भुजा वर्धितात्मस्वरूपे शुभम् शुभमाशु देहि च पाहि च लसे सुखनालसे मा सदा कर प्रणवस्य परमेष्ठी परब्रह्मर्षिः परमात्मा देवता दैवी गायत्री छन्दः प्राणायामे विनियोगः
ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಾ ಓಂ ಜನಃ ಓಂ ತಪಃ ಓಂ ಸತ್ಯಂ. ಈ ಮೂಗಿನಿಂದ ತಗೊಳ್ಳೋದು, ಇಲ್ಲಿ ಬಿಡೋದು, ಹೀಗೆ ತಗೊಳ್ಳೋದು, ಹೀಗೆ ಬಿಡೋದು. 3 ಸಲ ಮಾಡಿದರೆ ಆಯಿತು. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೀಗೆ ಬಿಡಬೇಕು. ಶಂಖದಿಂದ ನೀರು ಹಾಕಬೇಕು ಕೈಗಳಿಗೆ. ಬಲ ಕೈಯಿಂದ ಮೇಲೆ ಹೋಗಲಿ, ಇಲ್ಲಿ ಹೋಗಲಿ, ಇಲ್ಲಿ ಹೋಗಿ, ಅಂದರೆ ಇದು ಕ್ಲಾಕ್ ವೈಸ್ ಪ್ರದಕ್ಷಿಣೆ ಅಂತ. ಮತ್ತು ಇಲ್ಲಿಗೆ ಹಾಕಿ, ಇಲ್ಲಿಗೆ ಹಾಕಿ. ಸಪರಿವಾರ ಶ್ರೀ ಮಹಾಲಸ ನಾರಾಯಣ್ಯೈ ನಮಃ. ಅದು ಕಾಲುಗಳು ಆಗಿದೆ. ಆಚಮನ ಅಂಥೇಳಿ ನಾವು ಹೇಗೆ 3 ಸಲ ಮಾಡ್ತೇವೆ, ದೇವರಿಗೆ ಇಲ್ಲಿ 3 ಸಲ ಹಾಕಬೇಕು. ಒಂದೇ ಚೌಂಟಲ್ಲಿ ಗಣಪತಿಗೆ ಹಾಕಿಬಿಡಿ. ಹಾಗೆ ತದ್ಮಾ ಅರಂಗಮಾಮವೋಯದ್ಯಗ್ರಯಾಯರಿನ್ವಥ ಆಪೋಜನ ಯಥಾಚನಃ ಶುದ್ಧಂ ಆಪ್ಯಾಯದ್ವರಮೇ ತುದೇ ವಿಜ್ವದ ಸೋಮವೃಷ್ಣಿಯಂ ಭವಾವಜದ್ರಂಗತೆ. ಓಂ ದಧಿಕ್ರಮಣ್ಣೋ ಕಾರ್ಯಜನ್ಯಜ್ಞಾರಜ್ವಜ್ಜವಾಜಿನಃ ಸುರಭಿನೋ ಮುಖಾಕರತ್ ಪ್ರಣಾಯೋಂ ಶಿತಾರಿಷತ್. ಮಿಮಿಕ್ಷೇ ಕೃತಮಧ್ಯಯೋನೇ ಧೃತೆ ಕೃತಮಧ್ಯರಾಮ ಅನಿಶ್ವಧೇರದ್ವಾಹ ಅಕೃತಂ ವೃಷಭಭಗ್ಯಹವ್ಯಂ. ಸಂತೋಷದೀಃ ಮಧುನಗ್ನಮದೋಷತೆ ಮಧುಮತ್ಪಾರ್ಥಿಪಕಂ ವ್ರಜಃ ಮಧುದ್ಯೋರಸ್ತನಭ್ಯತಾಂ ಮಧುಮಾನ್ಭವನದ್ವತರ್ಮಧುಮಾಗಂ ಮದ್ದದೌರ್ಯಃ. ಅದುಃಪವಸ್ಸುರಿವ್ಯಾಯ ಜನ್ಮನೆ ಧ್ವತರಿಂದ್ರಾಯ ಧಮೇತನಮ್ನೆ ಧ್ವತರ್ಮಿದ್ರಾಯ ಹರ್ಣಾಯ ವಾಯುವೇ ಬೃಹತ್ಪದಯೇ ಮಧುಮಾಂ ಅಧಾಃ ಬೃಹತ್ಪದೆ ಪ್ರದೋದಾನೋ ಮುಂಜಂತ್ವಂ ಹಸಃ. ತದೇತನವಾ ಮದೋ ಮಮರಾತಿ ಯತೋ ನದಃ ದಿವೇದಃ ಸನಪ್ಪನ ಝರತೆ ದುರ್ಗಾಣಿ ವಿಶ್ವಾನಾಭಿ ವರಿಂಧಂದರದಾಜ್ಞಿಃ ತಾಮಗ್ನಿವ್ರತನಾಜಿತಗಂ ದಹಮಾನಮಗ್ರಮಗ್ನಿಗಂ ಭವೇಮ ಪರಮಾದರದ್ದಾದ ಸನಪ್ಪನ ಝರತೆ ದುರ್ಗಾಣಿ ವಿಜ್ವಾಕ್ಷಾಮದ್ದೇ ವೇದಾಹಮೇದಂ ಪರಜಂ ಮಹಾಂತಂ ಆದಿತ್ಯವರ್ಣಂತಮಥಃ ಪರಪದಜ್ಜರತಿ ಗರ್ಭೇಯಂತಃ ಅಜಾ ಪರಿಜಾನಂತಿ ಯೋನಿಂ ಮರೀಚಿಂ ಬ್ರಾಹ್ಮಂ ಜನಯಂತಃ ದೇವಾ ಅಗ್ರೆ ಬ್ರಾಹ್ಮಣೋ ವಿದ್ಯಾತ್ ಸತ್ಯದೇ ಪ್ರಚೋದಯಾತ್. ಶ್ರೀ ಮಹಾಲಸಾಯೈ ನಮಃ. ಲಂಬೋದರ ಸಿದ್ಧಿ ಪ್ರಿಯ ಗೌರಿ ತನಯ ಇಂದೀವರಗಂಧ ಸುರವೃಂದ ನರ್ತನ ಪ್ರಿಯೇತು ನಾರಾಯಣಿ ಕೀರ್ತನ ಪ್ರಾರ್ಥನ ಕರ್ತಾ ಕುಲ ಸ್ವಾಮಿನಿ ಕೀರ್ತನ ಪ್ರಾರ್ಥನ ಕರ್ತಾ ಕುಲ ಸ್ವಾಮಿನಿ ನರ್ತನ ಪ್ರಿಯೇತು ನಾರಾಯಣಿ ನಾರಾಯಣಿ ನರ್ತನ ಪ್ರಿಯೇತು ನಾರಾಯಣಿ. गेवुनिया प्रसाद हाती गेवुनिया विनायक हो सिद्ध गणेश विनायक हो सिद्ध गणेश विनायक हो सिद्ध पूजिता विघ्नेश्वर देवदेव प्रथमेश्वर बालचन्द्र रुद्र प्रिय बुद्धि प्रद सदा पाहि माम्. विघ्नेश्वर देवदेव प्रथमेश्वर बालचन्द्र रुद्र प्रिय बुद्धि प्रद सदा पाहि माम्. लम्बोदर सिद्धि प्रिय गौरी तनया इंदीवरगन्धा सुरवृन्द पूजिता विघ्नेश्वर देवदेव प्रथमेश्वर बालचन्द्र रुद्र प्रिय बुद्धि प्रद सदा पाहि माम्. क्षमाकरा महाबला शुभा गुणोत्तमा विनायका सुरेश्वरा प्रमोद पुरुषा. क्षमाकरा महाबला शुभा गुणोत्तमा विनायका सुरेश्वरा प्रमोद पुरुषा. उमासुता सदा कृपाकरा वरा दयाकरा सुधामया सुचरित सुमुख सुखद. लंबोदर सिद्धि प्रिय गौरी तनया इंदीवरगन्धा सुरवृन्द पूजिता सुर
भूमिपति श्रीविनायकं नमः मृतिजयतरुणं मनहर गणप शिवतनय शुभमहिम सुमना शिवरा महेश्वरा मनोमय लम्बोदर सिद्धिप्रिय गौरी तनया. ಆ ಲಕ್ಷ್ಮೀನಾರಾಯಣರ ಸ್ತುತಿಯಲ್ಲಿ ಬರುವಂತಹ ಒಂದು ವಚನ. ನಮ್ಮ ಜೀವನ ಎನ್ನುವಂತಹದ್ದು ಈ ಒಂದು ಕರ್ಮ ಭೂಮಿಗೆ ನಾವು ಮನುಷ್ಯ ಜನ್ಮವನ್ನು ಪಡೆದು ಅತ್ಯಂತ ವಿಶೇಷವಾಗಿರತಕ್ಕಂತಹ ಸಾವಿತ್ರಿ ಮಂತ್ರವನ್ನು ಅರ್ಥಾತ್ ಗಾಯತ್ರಿ ಉಪದೇಶವನ್ನು ಪಡೆದುಕೊಂಡು ಈ ಕರ್ಮ ಭೂಮಿಯಲ್ಲಿ ನಾವಿದ್ದೇವೆ. ಹಾಗಿರುವಾಗ ನಮ್ಮ ದಿನ ಅಥವಾ ನೈಮಿತ್ತಿಕ ದಿನಗಳಲ್ಲಿರಬಹುದು, ನಿತ್ಯವಾಗಿರತಕ್ಕಂತಹ ಜೀವನದಲ್ಲಿ ಯಾವ ರೀತಿಯಲ್ಲಿ ಇರಬೇಕು ನಮ್ಮ ಜೀವನ ಅಂತ ಹೇಳಿದರೆ, ದೇಹೀತಿ ನಾಸ್ತೀತಿ ವಚಃ ಪ್ರವೇಶಾತ್. ದೇಹಿ ಅಂಥೇಳಿ ನಮ್ಮ ಮನೆಗೆ ಯಾರಾದರೂ ಬರುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ನಾಸ್ತಿ ಎನ್ನುವಂತಹ ಶಬ್ದಗಳು ಬರಬಾರ್ದು ಅಂತ ಹೇಳಿದರೆ, ಕಷ್ಟದಲ್ಲಿ ಇರತಕ್ಕಂತಹ ಯಾವುದೇ ರೀತಿಯ ಸ್ವರೂಪದಲ್ಲಿ ಬಂದಂತಹ ವ್ಯಕ್ತಿಗೆ ಬೇಡಿಕೊಂಡು ಬರುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಇಲ್ಲ ಎನ್ನುವಂತಹ ವಚನ ನಮ್ಮ ಬಾಯಲ್ಲಿ ಬರದೆ ಯಥಾಶಕ್ತಿಯಾಗಿ ಅಂತಹ ಒಂದು ಬೇಡಿದಂತಹ ವ್ಯಕ್ತಿಗೆ ಯಥೇಷ್ಟವಾಗಿ ಕೊಡುವಂತಹ ಸಂಪತ್ತು, ಆ ಸಂಪತ್ತು ನಮಗೆ ಪ್ರಾಪ್ತಿಯಾಗಬೇಕಾದ್ರೆ ನಮ್ಮಲ್ಲಿ ಉತ್ತಮವಾಗಿರತಕ್ಕಂತಹ ಮನಸ್ಸು ಪ್ರಾಪ್ತಿಯಾಗಬೇಕು. ಆ ಮನಸ್ಸು ಪ್ರಾಪ್ತಿ ಆಯಿತು ಅಂತಾದರೆ ಅದಕ್ಕೆ ಬೇಕಾದಂತಹ ವಿದ್ಯೆಗಳು, ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ಕೊಡುವಂತಹ ಒಂದು ವಿಶೇಷವಾಗಿರತಕ್ಕಂತಹ ಶಕ್ತಿ ಮತ್ತು ಸಾನ್ನಿಧ್ಯ ಆ ಭಗವಂತನಿಂದ ನಮಗೆ ಪ್ರಾಪ್ತಿಯಾಗಬೇಕು. ಹಾಗಿರುವಾಗ ನಮ್ಮ ಜೀವನದಲ್ಲಿ ದೇಹಿ ಮತ್ತು ನಾಸ್ತಿ ಎನ್ನುವಂತಹದ್ದು ಶಬ್ದಗಳು ಇಲ್ಲದೆ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ನಡಿಬೇಕು ಅಂತಾದರೆ ವಿಶೇಷವಾಗಿ ಮಹಾಗಣಪತಿಯನ್ನು ನಿನ್ನೆಯಿಂದ ಇವತ್ತಿನ ಪರ್ಯಂತವಾಗಿ ಆ ಬಿಂಬಗಳ ಚೈತನ್ಯ ಕೊಡುವಂತಹ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಸಾಲಿಗ್ರಾಮಕ್ಕೆ ಬೇಕಾಗಿರತಕ್ಕಂಥ ಅರ್ಚಾ ವಿಧಿವಿಧಾನಗಳನ್ನು ಮಾಡಿಕೊಂಡು ಇವತ್ತಿನ ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಕುಟುಂಬಸ್ಥರು, ಇಷ್ಟಮಿತ್ರರು ಎಲ್ಲರೂ ಸೇರಿಕೊಂಡು ಆ ಭಗವಂತನನ್ನು ಆರಾಧನೆಯನ್ನು ಉಪಾಸನೆಯನ್ನು ಮಾಡಿಕೊಂಡು ಕರ್ಮಾದವು ಕರ್ಮ ಮಧ್ಯೆ ಕರ್ಮಾಂತೆ ಚ ಪುನಃ ಪುನಃ ಬ್ರಾಹ್ಮಣಾ ಯಾನಿ ಭಾಷ್ಯಂತಿ ತಾನಿ ಮಾನ್ಯಂತೆ ದೈವತಾಃ ಎನ್ನುವಂತಹ ಶ್ರುತಿ ವಚನ ಏನುಂಟು, ಆ ಶ್ರುತಿ ವಚನ ಪ್ರಕಾರವಾಗಿ ಕರ್ಮಾಂತ್ಯ ಕಾಲದಲ್ಲಿ ನಾವೆಲ್ಲರೂ ಭಗವಂತನ ಸಾನ್ನಿಧ್ಯದಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡುವ, ಹಿರಿಯರಿಂದ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಸಾನ್ನಿಧ್ಯಗಳು ಎನ್ನುವಂಥದ್ದು ಏನುಂಟು, ಅಥವಾ ಹಿರಿಯರು ನಮಗೆ ಬಳುವಳಿಯಾಗಿ ಕೊಟ್ಟಂತಹ ದೇವತಾ ಅರ್ಚನೆಗಳು ಏನುಂಟು, ಇನ್ನು ಮುಂದಕ್ಕೂ ಸಹ ನಿರಂತರವಾಗಿ ನಿನ್ನ ಆರಾಧನೆಯನ್ನು ಮಾಡುವಂತಹ ಭಕ್ತಿಯನ್ನು ಕೊಡು, ಶಕ್ತಿಯನ್ನು ಕೊಡು, ದೇಹದಲ್ಲಿ ಚೈತನ್ಯವನ್ನು ಕೊಟ್ಟು ನಿನ್ನ ಆರಾಧನೆಯನ್ನು ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ ಭಕ್ತಿಯಿಂದ ಮಾಡುವಂತಹ ಒಂದು ಜ್ಞಾನವನ್ನು ಕೊಟ್ಟು ನಮ್ಮ ಸಂಸಾರವನ್ನು, ನಮ್ಮ ಕುಟುಂಬಕ್ಕೆ ಯಾವತ್ತೂ ಬರತಕ್ಕಂತಹ ಯಾವುದೇ ರೀತಿಯ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಆದಿ ದೈವಿಕವಾಗಿ ಬರತಕ್ಕಂತಹ ಆಪತ್ತುಗಳು, ವಿಪತ್ತುಗಳು ಎನ್ನುವಂಥದ್ದೇನುಂಟು ಅವೆಲ್ಲವನ್ನು ದೂರ ಮಾಡಿಕೊಟ್ಟು ಆ ಭಗವಂತನ ಆವಾಸ ಸ್ಥಾನ ಆ ಸಾಲಿಗ್ರಾಮ ರೂಪದಲ್ಲಿಯೂ ಆ ಬಿಂಬ ರೂಪದಲ್ಲಿಯೂ ಇದ್ದುಕೊಂಡು ನಮ್ಮೆಲ್ಲರನ್ನ ಹರಸಬೇಕು. ಹಾಗೆ ನಮ್ಮ ಯಾವುದೆಲ್ಲ ಇಷ್ಟಾರ್ಥಗಳು ಉಂಟು, ಯಾವುದೆಲ್ಲ ಮಂಗಲ ಕಾರ್ಯಗಳೆಲ್ಲ ಉಂಟೋ ಆ ಎಲ್ಲ ರೀತಿಯ ಕರ್ತವ್ಯಗಳಿಗೆ ಆ ಭಗವಂತನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಎಲ್ಲರಿಗೂ ಸನ್ಮಂಗಲವನ್ನು ಅನುಗ್ರಹಿಸಲಿ ಅಂಥೇಳಿ ಕರ್ಮಾಂತ್ಯ ಕಾಲದಲ್ಲಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುವ. ಹಾಗೆ ಶೇಡಿಗುಡ್ಡೆ ಲಕ್ಷ್ಮೀನಾರಾಯಣಿ ದೇವಸ್ಥಾನದ ಪ್ರಧಾನ ಅರ್ಚಕರು ಬಂದಿದ್ದಾರೆ. ಅವರು ಒಂದು 2 ಪ್ರಾರ್ಥನಾ ರೂಪದಲ್ಲಿ ಆಶೀರ್ವಾದವನ್ನು ಮಾಡಬೇಕು ಅಂಥೇಳಿ ಕೇಳ್ತೇನೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾತಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾತೆ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ. ಸರ್ವಕಾಯೇಷು ಸರ್ವದಾ ಯಾ ದೇವಿ ಸರ್ವಭೂತೇಷು ಮಾಲಸ ನಾರಾಯಣಿ ರೂಪ ಸಂಸ್ಥಿತ. ನಮಸ್ತಸ್ತೆ 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 ನಮೋ ನಮಃ. ವಿಶೇಷ ಅವನುಂಗ ಮೆಳ್ಳಲ್ ಸರ್ವ ಅಮ್ಗೆಲೆ
कुटुंबे जाऊनसले बॉम्बे सदाशिव शेठ ಎಂಗೆಲ್ಲ ಫ್ಯಾಮಿಲಿಚೆ ಕುದ್ರೋಳಿದಕ್ಕೂ ವಿಶೇಷ ರೂಪಾರಿ ಮಹಾಲಸ ನಾರಾಯಣ ಆರಾಧನ कोनेला मस्त विषय त्यांनी पुढदकोनोची शेडुगुड्डे फॅमिली आमगेले गोपाळ जलगर आता कोणी होऊन माळशील कार्यक्रम चौथी कार्यक्रम मालय कार्यक्रम सर्व कार्यक्रम आमगेले उठू मेळणू आम्ही त्यांगेले उठू मेळणू सर्व कार्यक्रम केलेलं असा तशीची तांकां घरा भितरी अडचणे तोंदर म्हळ्यार कष्ट सुख येत म्हणटाना त्यांनी एक दैवज्ञ रूपार चमकलेलं असा त्या दैवज्ञ रूपार वताना तांकां मस्त रितीची अडचण येईल असा त्याक पर्याय सांगितलं असा तशी त्याक जावक आसले प्रतिष्कर कांबळाले महागणपती तशीच मस्त नमनेचे विशेष रूपार सर्व कार्यक्रम केलेला असा आयच्या दिवसाक चैत्र मास पुण्य पुळ दिवसाक चतुर्दशी पर्व कालारी ते मुहूर्ताक महागणपती प्रतिष्ठापन केलेलं असा तशीची तेंगेले कुटुंबाक आनी मुखारी महागणपतीले आराधन तशीची सालिग्राम आराधन कोरन येयला ते कोर मुखारसून घेवन तसले शक्ती सामर्थ्य योग्य भाग्य त्या देवानी अनुग्रह कोण दिवका तशी तेंगेले सर्व कुटुंबाक मुख्य जावन देवान लायक आरोग्य आयुष्य करतसल त्यांनी व्यवहार उद्योगंते लायक एक यशस्सु कीर्ती लाभांशु बब्बावक लायक प्रीती प्रेम विश्वास कोण घेवका तशीची मुखारसून करतसले जिवनांतू खंयचीय रीती तोंदर दिन आसले लायक सुख जीवन करतसले भाग्यडून घेवका दिल तसे चेडू बाळांक आसा तांकां लायक विद्या बुद्धी ज्ञान उज्ज्वल जल भविष्य प्राप्त कोण घेवचे तशीची 5 दिवसांतू त्या देवाक महालस नारायणी महागणपती प्रतिष्ठापन सालिग्रामन पूजन सर्व अलंकार केलेलं आसा पळोवचेक 2 दोळ पावना ते प्रसन्न पूजन जाले मध्याह्न कलर अभिजिन मुहूर्त समजावून घेऊन पूजन जाले आमगेल मनांत कसकसा प्रार्थना जालवा ते सर्वे प्रार्थना सत्य कोण तेंगेल संसाराक कुटुंबाक मुखारसून लायक उत्तरोत्तर अभिवृद्धी कोण दिवका म्हणून विशेष रूप प्रसाद देवालागी मगून घेऊन प्रार्थना करता असा कृष्ण अर्पण गोविंद श्री श्री वामन ಈಗ ನಾವು ಪ್ರಸಾದ ಸಿಕ್ಕಿದಾಗ वरगन्धासुरवृन्द पूजिता निकट विजय धीर गणपति गुणधाम जय भीम वीर सुरपति महासुकृतपति मति गंभीर हर संताप राज गणपति सुराज गणपति सुरराज गणपति स्वरूपा सुमुखेश गणेश विमलादि स्वरूपा सुमुखेश गणेश गिरिराज सुतातनया श्री विनायका स्वागतमिह श्री शिव सुत ओंकार रूपा पावन परिपूर्ण मोद पाहि नंदना शंकरि तनय संकट हरण सदा सुंदर वदन गदाधर मदरहित महेश्वर मनोमय लंबोदर सिद्धि प्रिय गौरी तनया इंदीवर गंधासुर वृंद पूजिता शंकर सुत हृदय हरण चतुराहसिता नंदन गजवदन गुणिन शिवदा सुखदा संकट हरण विजय मोदित कुंजर मुखवर सुंदर स्मित शिव संजय सदय मखिल सुखद वरद मोहन गुहसोदरा मणिमय भूषण परगुण गणपालक श्रित जन गणपोषक पावन शेखर देवा बाला बलदेवा जगपालक करुणा लोला वरजाला मम श्री गणेश्वरा भूपालक मोदा महि श्रीकरा जय जय गुण गण मद हर सुरेश्वर कृपेश्वर जय जय भव भय मृति हर विनायकादितेश्वर जय जय गणपति गजपति महेश्वर मनोमय लंबोदर सिद्धि प्रिय गौरी तनया
ಸಂತೋಷದ ವಿಷಯ. ನಮ್ಮ ಒಂದು ಭಾವ ಅಷ್ಟೊಂದು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಆ ಮನೋಜ್ಞ ದೇವರ ಒಂದು ಅನುಗ್ರಹ ಇರ್ಬೋದು. ಇವತ್ತಿನ ದಿವಸದಲ್ಲಿ ಅವರು ಕೂತ್ಕೊಳ್ಬೇಕಾದ್ರೆ ಇವರನ್ನು ದೃಷ್ಟಿ ಸಾಮರ್ಥ್ಯದಲ್ಲಿ ಕೂತ್ಕೊಳಿಸಿ ಅವರು ಒಂದು ಪ್ರಸಾದ ತೆಗೊಳ್ಳುವ ಹಾಗೆ ದೇವರ ಅನುಗ್ರಹ ಮಾಡಿದ್ದಾರೆ. ಆಗಿಬಿಟ್ಟು ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ಸಾಮ್ಯವಾಗಿ ಆಗುವ ಹಾಗೆ ಪರಮಾತ್ಮ ಅನುಗ್ರಹಿಸಬೇಕು ಅಂತ ದೇವರ ಹತ್ರ ಎಲ್ಲರೂ ಸೇರಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರನಾಥಾಕ್ಷಿ ಶಿರೋರವಾಹವೇ ಸಹಸ್ರನಾಮೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮೋ ನಮಃ. ಪ್ರಾರ್ಥಯಾಮಿ ಗೋವಿಂದಾನಿ ಗೋವಿಂದ. ಸುರಗಣ ಸೇವಿತ ಶೋಭಿತ ಗಾತ್ರ ವರಪ್ರದ ಮೋಹನ ವಿಶ್ವಮುಖ. ಸುರಗಣ ಸೇವಿತ ಶೋಭಿತ ಗಾತ್ರ ವರಪ್ರದ ಮೋಹನ ವಿಶ್ವಮುಖ. ಜನಿ ಮೃತಿನಾಶಕ ಶ್ರೀ ಗಣಪ ಜನಿ ನಡೆಯುವ ಹಾಗೆ ಆ ಭಗವಂತ ಅವರ ಮೇಲೆ ಪರಿಪೂರ್ಣವಾಗಿ ಅನುಗ್ರಹಿಸಿಕೊಟ್ಟು ಒಬ್ಬನು ಮಾಡಿದಂತಹ ಕರ್ತವ್ಯವನ್ನು ಎಲ್ಲ ಸಮಾಜ ಬಾಂಧವರು ಸೇರಿ ಮಾಡುವಾಗ ಎಲ್ಲರಿಗೂ ಅದರ ಪುಣ್ಯವಾಗಿರತಕ್ಕಂತಹ ಫಲ ಖಂಡಿತವಾಗಿ ಪ್ರಾಪ್ತಿಯಾಗ್ತದೆ. ಆದರೆ ಮುಂದೆ ಹೋಗುವಂತಹ ಒಂದು ವ್ಯಕ್ತಿ ಬೇಕು. ಹಾಗಿರುವಾಗ ಈ ಸಮಾಜಕ್ಕೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ದಾರೆ, ಮುಂದೆ ಹೋಗಿ ಆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಂತಹ ಒಂದು ಯೋಗದಲ್ಲಿ ಆ ಯೋಗವನ್ನು ಎಲ್ಲರಿಗೂ ನೋಡುವಂತಹ ಒಂದು ಭಾಗ್ಯವೂ ಬೇಕು. ಹಾಗಿರುವಾಗ ಅಂತಹ ಒಂದು ಯೋಗ ಮತ್ತು ಭಾಗ್ಯವು ಎಲ್ಲರಿಗೂ ಸಹ ಪ್ರಾಪ್ತಿ ಮಾಡಿಕೊಟ್ಟು ಆಗಬೇಕಾದಿಗೂ ಆರೋಗ್ಯವಾಗಿ ದೀರ್ಘಾಯುಷ್ಯಾದಿ ಶುಭಫಲಗಳನ್ನು ಅನುಗ್ರಹಿಸಿ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಆ ಭಗವಂತ ಇವತ್ತು ಹೇಳಿದಂತಹ ರೀತಿಯಲ್ಲಿ ಪೂಜೆಗಳನ್ನು ಮುಂದೆಗೆ ವ್ಯವಸ್ಥಿತವಾಗಿ ಮಾಡಿಕೊಂಡು ಬರುವಂತಹದ್ದು. ಇನ್ನು ಭಾದ್ರಪದ ಮಾಸದಲ್ಲಿ ಒಂದು ದಿನ ಹೇಳಿದ್ದಾರೆ ಮನೆ ಎನ್ನುವಂತಹ ಭಾವನೆಯಿಂದ ಎಲ್ಲರೂ ಸೇರಿಕೊಂಡು ಇನ್ನೂ ಸಹ ವಿಶೇಷವಾಗಿ ಎಲ್ಲ ರೀತಿಯ ಸತ್ಕರ್ಮಗಳನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ಅನುಗ್ರಹಿಸಿ. ಗೋವಿಂದಾನಿ ಗೋವಿಂದ. ಆಗಲಿ. ಇವತ್ತಿನ ಪರಾಭವ ಸಂವತ್ಸರದ 1ನೇ ತಾರೀಕು ಬುಧವಾರ ದಿವಸ ನಿಮ್ಮ ಹುಣ್ಣಿಮೆ. ಹಾಗೆ ನಿಮಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ, ನನ್ನದು ಮತ್ತು ನನ್ನ ಇವರ ಅಕ್ಕನ ಮಗ ಇಬ್ಬರದು ಸಹ ಹುಟ್ಟಿದ ದಿನ ಏಪ್ರಿಲ್ 1. ಏಪ್ರಿಲ್ 2 ಅದು ಒಂದು ಸ್ವಲ್ಪ ದಿವಸ ಇದೊಂದು ಹತ್ತಿರದಲ್ಲಿದ್ದೇವಲ್ಲ, ನಮ್ಮ ಬರ್ತ್ಡೇ ದಿವಸ ಅದು ಇಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಋಣಿಯಾಗಿದ್ದೇನೆ. ಈಗ ನೀವು ನಮಗೆ ಹೇಳಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಮುಂದೆಯೂ ನಡೀತೇವೆ ಅಂತೇಳಿ ನಿಮ್ಮ ಹತ್ರ ಒಂದು ಮಾತು ಕೊಡ್ತೇವೆ. ಹಾಗಾಗಿ ಏನಾದರೂ ಒಂದು ಹೌದು, ಹಾಗಾಗಿ ಅದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ನೀವು ವೈದಿಕರೆಲ್ಲರೂ ಮಾಫಿ ಮಾಡಿಕೊಟ್ಟು ಇವತ್ತಿನ ದಿನದಲ್ಲಿ ಸಂತೋಷದಲ್ಲಿ ಹೌದು ಸಂತುಷ್ಟರಾಗಿದ್ದಾರೆ. ನನ್ನ ಸಂತೋಷದಿಂದ ನೀವು ಪ್ರೀತಿಯಿಂದ ಇವತ್ತು ನಿಮ್ಮನ್ನು ನೋಡುವಂಥದ್ದಲ್ಲ ನಾನು. ಹಾಗಿರುವಾಗ ನೀವು ಏನು ಕೊಡುವಂಥದ್ದು ಪ್ರೀತಿಯಿಂದ ಮತ್ತು ಒಳ್ಳೆಯದನ್ನು ಶುದ್ಧದಲ್ಲಿ
ಬೇಕೆನ್ನುವಂಥ ಒಂದು ನಿಮ್ಮ ಭಾವನೆ ಉಂಟಲ್ವ, ಅದು ಬಹಳ ನಿಮಗೆ ಒಂದು ಸಂತೋಷ. ಇದೇ ರೀತಿಯ ಸಂತೋಷದ ಜೀವನ ನಿಮ್ಮ ಆ ದೇವರ ಅನುಗ್ರಹದಿಂದ ನಡೀತಾ ಇರಲಿ. ಸದ್ಯಾಹ ಸಂತು ಯಜಮಾನಸ್ಯ ಕಾಮಾಹ. ನಿಮ್ಮೆಲ್ಲರ ಮನಸ್ಸುಗಳು ಒಂದೇ ರೀತಿಯಲ್ಲಿ ಇದ್ದುಕೊಂಡು ಯಜಮಾನರ ಸಂಕಲ್ಪ ಏನುಂಟು ಅದು ಸತ್ಯವಾಗಲಿ ಅಂತೇಳಿ ನಾವು ಹೇಳ್ತೀವಿ. ಗೋವಿಂದ ಗೋವಿಂದ विश्वधारा चिन्मय रूप विश्वधारा पंकजलोचन हे गणनाथा पंकजलोचन हे गणनाथा शंभु कुमारा गौरी तनया शंभु कुमारा गौरी तनया गुणगण निलया पालय मां गुणगण निलया पालय मां गजवदना गणनाथ प्रभु संकटहरणा